ಬೆಳಗಿನ ತಿಂಡಿ ಅಥವಾ ಮಧ್ಯಾಹ್ನ ಊಟಕ್ಕೆ ಸೂಪರ್ ಆಗಿರೋ ಖಾರ ಪೊಂಗಲ್ ಮಾಡುವುದು ಹೇಗೆ ಅಂತ ಬನ್ನಿ ನೋಡ್ಕೊಂಬರೋಣ. ನಮಸ್ಕಾರ ರೀ, ವೆಲ್ಕಮ್ ಟು ಅವರ್ ಚಾನಲ್ ಸ್ಪೈಸ್ ತಡ್ಕ ಕನ್ನಡ. ಮೊದಲಿಗೆ ಒಂದು ಕುಕ್ಕರಲ್ಲಿ 3/4 ಕಪ್ ಹೆಸರುಬೇಳೆಯನ್ನು ಸ್ವಲ್ಪ ಡ್ರೈ ಆಗಿ ಹುರ್ಕೊಳ್ಳಿ. ಜಾಸ್ತಿ ಕೆಂಪು ಮಾಡಬೇಡಿ. ನಂತರ 1 ಕಪ್ ಅಕ್ಕಿ ಹುರಿದ ಹೆಸರುಬೇಳೆಯನ್ನು ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಹಾಕಿ. ಅದಕ್ಕೆ 6 ಕಪ್ ಅಷ್ಟು ನೀರು, 1/4 ಸ್ಪೂನ್ ಅಷ್ಟು ಅರಿಶಿನ, ಮತ್ತು 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿ ಚೆನ್ನಾಗಿ ಕಲಿಸಿ. ಕುಕ್ಕರ್ನ ಕ್ಲೋಸ್ ಮಾಡಿ 4ರಿಂದ 5 ವಿಸಲ್ ಬರುವವರೆಗೂ ಬೇಯಿಸಿ. ಪ್ರೆಷರ್ ಹೋಗಿದ ಮೇಲೆ ಕುಕ್ಕರ್ ತೆಗೆದು ಪೊಂಗಲ್ನ ಒಂದು ಸಲ ಚೆನ್ನಾಗಿ ಕಲಸಿ. ಗಟ್ಟಿ ಇದ್ರೆ ಸ್ವಲ್ಪ ಬಿಸಿ ನೀರು ಸೇರಿಸಿ ಕಲಿಸ್ಕೊಳ್ಳಿ. ಈಗ ಒಗ್ಗರಣೆಗೆ ಒಂದು ಬಾಣಲೆಯಲ್ಲಿ 3ರಿಂದ 4 ಟೇಬಲ್ ಸ್ಪೂನ್ ತುಪ್ಪ ಹಾಕಿ. ತುಪ್ಪ ಬಿಸಿ ಆದಮೇಲೆ 10ರಿಂದ 12 ಗೋಡಂಬಿ ಹಾಕಿ ಸ್ವಲ್ಪ ಹುರ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಅಷ್ಟು ಮೆಣಸಿನ ಪುಡಿ ಅಥವಾ ಮೆಣಸು ಕಾಳನ್ನು ಹಾಕೊಳ್ಳಿ. 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ಳಿ. ಸ್ವಲ್ಪ ಕರಿಬೇವು ಹಾಕಿ 3ರಿಂದ 4 ಹಸಿಮೆಣಸಿನಕಾಯಿ ಕಟ್ ಮಾಡಿ ಹಾಕೊಳ್ಳಿ. 1 ಟೀ ಸ್ಪೂನ್ ಅಷ್ಟು ಹಿಂಗು ಹಾಕಿ ಸ್ವಲ್ಪ ಹುರಿಯಿರಿ. ಈ ಬಿಸಿ ಬಿಸಿ ಒಗ್ಗರಣೆ ಪೊಂಗಲ್ ಮೇಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕಲಿಸ್ಕೊಳ್ಳಿ. ನೋಡಿ, ತುಂಬಾ ರುಚಿಯಾದ ಸಾಫ್ಟ್ ಖಾರ ಪೊಂಗಲ್ ರೆಡಿ. ಈಗ ಬಿಸಿ ಬಿಸಿ ಖಾರ ಪೊಂಗಲ್ನ ತುಪ್ಪ ಜೊತೆ ಇಲ್ಲ ಸಾಂಬಾರ್ ಜೊತೆ ಇಲ್ಲ ಕೊಬ್ಬರಿ ಚಟ್ನಿ ಜೊತೆ ಸರ್ವ್ ಮಾಡಿ. ತುಂಬಾ ಟೇಸ್ಟಿಯಾಗಿರುತ್ತೆ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿ ಮತ್ತು ಸಪೋರ್ಟ್ ನಮಗೆ ತುಂಬ ಮುಖ್ಯ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ರೆಸಿಪಿ ಜೊತೆ. ಅಲ್ಲಿವರೆಗೂ ಕುಕ್ ವಿತ್ ಲವ್, ಸರ್ವ್ ವಿತ್ ಸ್ಮೈಲ್. ಟೇಕ್ ಕೇರ್, ಬಾಯ್ ಬಾಯ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.